ಹಿಂದೆ ಇಷ್ಟು ಗೌರ್ಮೆಂಟ್ ಇದ್ವಲ್ಲ 500 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂತ ಬಂದ್ರೆ ಅವಾಗ ಕಟ್ಬೋದಿತ್ತು ಅವರು. ನರೇಂದ್ರ ಮೋದಿನ ಯಾಕೆ ಬೇಕಾಗಿತ್ತು? ಇದನ್ನ ಯಾರು ಕಟ್ಟಾರಪ್ಪ ಗುಡಿ? ನರೇಂದ್ರ ಮೋದಿ ಕೊಟ್ಟಾರ, ನರೇಂದ್ರ ಮೋದಿ ಅವ್ರು ಕಟ್ಟಾರ ಅಂತ ಹೇಳ್ಬೇಕಾಗತ್ತೆ. ಮುಂದಿನ ಇತಿಹಾಸದೊಳಗೂ ಉಳಿತಿದ್ದು ಯಾರು ಮಾಡಕ್ ಸಾಧ್ಯ ಆಗಲ್ಲ. ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಈ ದೇಶಕ್ಕೂ ಏನಾಗಂಗಿಲ್ಲ, ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ತೈತಿ. ಎಲ್ಲ ದೇಶದ ಕೂಡ ಒಳ್ಳೆ ಗೆಳತನ ಐತಿ. ವಿಶ್ವ ಮಾನವಾಕಾರ ಅವರು. ನಾವು ಶ್ರೀರಾಮಚಂದ್ರ ನೋಡ್ಬೇಕಾದ್ರೆ ನರೇಂದ್ರ ಮೋದಿ ರೂಪದೊಳಗನ ರಾಮಚಂದ್ರನ ನೋಡಿವಿನ ರಾಮನ ನಾವು ನೋಡಿಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಜವಾಗಿ ಈ ದೇಶಕ್ಕೆ ನಮಗೆ ಅನ್ನ ಕೊಟ್ಟವ ರೈತನ ಸಲ್ವ್ಯಾನ, ದೇಶ ಸಲ್ವ್ಯಾನ ಅಂತಂದ್ರೆ ನರೇಂದ್ರ ಮೋದಿ ಅವರ ರಾಮ. ಈ ದೇಶ ಸಮೃದ್ಧಿ ಆಕೈತೆ ಅನ್ನೋಕೆ ಎರಡು ಮಾತಿಲ್ರಿ. ಇವತ್ತು ಈ ದೇಶದ ಇವತ್ತು ಏನು ಹೇಳ್ತಾರೆ ವಿರೋಧ ಪಕ್ಷದವರಲ್ಲಿ, ಆಡಳಿತ ಪಕ್ಷದಲ್ಲಿ, ಯಾವ್ದಾರು ಪಕ್ಷದವ್ರು ಹೇಳ್ತಾರೆ ನರೇಂದ್ರ ಮೋದಿದವ್ರದಂತೆ ಇಚ್ಛಾಶಕ್ತಿ ಇತ್ತು ಅವ್ರ ಹತ್ರ. ನರೇಂದ್ರ ಮೋದಿ ಅವರಿಗೆ ಇಚ್ಛಾಶಕ್ತಿ ಇದ್ದಿದ್ದಕ್ಕನ ಅದಾತ. ಅರ್ಥ ಆಯ್ತು ಅನ್ಸುತ್ತೆ. ಹಿಂದೆ ಇಷ್ಟು ಗೌರ್ಮೆಂಟ್ ಇದ್ವಲ್ಲ 500 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂತ ಬಂದ್ರೆ ಅವಾಗ ಕಟ್ಬೋದಿತ್ತು ಅವರು. ನರೇಂದ್ರ ಮೋದಿನ ಯಾಕೆ ಬೇಕಾಗಿತ್ತು? ನಿಮಗಿದ್ದಿದ್ದಿಲ್ಲ ಕಟ್ಟಕ್ಕೆ. ಹಿಂದಿನ ಸರ್ಕಾರ ಇದ್ವಲ್ಲ ಅವರು ಕಟ್ಬೋದಿತ್ತು, ಅವ್ರು ಕಟ್ಟಲಿಲ್ಲ. ನರೇಂದ್ರ ಮೋದಿನ ಯಾಕೆ ಬರಬೇಕಾಗಿತ್ತು? ಇವತ್ತು BJP ಅವರು ನರೇಂದ್ರ ಮೋದಿ ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಪ್ರಾಮಾಣಿಕ ವ್ಯಕ್ತಿ, ದೇಶಭಕ್ತ. ಒಂದು ದಿವಸಕ್ಕೆ 2 ತಾಸರ ಪೂಜಾ ಪುನಸ್ಕಾರ, ಹವನ ಹೋಮ. ಅವ್ರ ಹತ್ರ ಮನುಷ್ಯತ್ವ ಐತ್ರಿ. ಈ ದೇಶದಾಗ ಏನಾರು ಬೆಳೆಸ್ಬೇಕಂತೇಳಿ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ 6,000 ಕೊಡ್ತಾರೆ ರೀ. ಮುಂದೇನೋ 8,000 ರೂಪಾಯಿ ಕೊಡ್ತಾರೆ. ಆ ರೊಕ್ಕ ಸಂಬಂಧ ಅಲ್ರಿ, ಆ ವ್ಯಕ್ತಿ ಕೊಡ್ಬೇಕಂತಂದ್ರೆ ರೈತರಿಗೆ ಕೊಡ್ಬೇಕಂತ ರಗಡ ಕೊಟ್ಟಾರ್ರಿ. ಆಯಿತು. ಆಮೇಲೆ ಎಲ್ಲ ಆಫೀಸಿನೊಳಗೂ ನರೇಂದ್ರ ಮೋದಿದು ಅಪೇಕ್ಷೆ ಐತಿ. ಆಮೇಲೆ ಅವ್ರು ಕೊಟ್ಟಾರ ರೈತರಿಗೆ. ಅವರು ಕೊಡಲಿಲ್ಲ ಅಂದ್ರೆ ದೇಶ ಬದುಕೋದ ಬಜ್ಜಿತ್ತು ರೀ. ಇವತ್ತು ದೇಶದ ಪ್ರಧಾನಮಂತ್ರಿ ಒಳ್ಳೆಯವ್ರು ಅದಾರ. ರಾಮರಾಜ್ಯ ಆಕತಿ ಮುಂದೆ ಒಳ್ಳೆ ಅದಕ್ಕತಿ. ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಅಂತ ಹೇಳಿದ್ರೆ ನಾವೇನು ಅವ್ರಿಗೆ ಅಂತ ಹೇಳಂಗಿಲ್ಲ. ಈ ದೇಶದ ಪ್ರಧಾನಮಂತ್ರಿ, ಆಮೇಲಿಂದ ಸಂಸದರು, ಲೋಕಸಭಾ ಸದಸ್ಯರು, ಯಾವುದೇ ಎಲ್ಲ ಪಕ್ಷದವ್ರದ್ದು ಎಲ್ಲರೂ ಹೋಗ್ಬೇಕು, ಪೂಜಾ ಪುನಸ್ಕಾರ ಮಾಡಬೇಕು. ಈಗ ಆಗಲಿಲ್ಲ, ಈಗ ಗದ್ಲಕತ್ತೆ. ಮುಂದೆ ಹೋಗ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆದ್ರೆ ದೇಶಕ್ಕೆ ರಾಮ ರಹೀಮ ಎಲ್ಲರೂ ಒಂದೇ. ನಮಗೆ ಅವರು ಸನ್ಮಾನ್ಯ ಮೋದಿ ಅವರೇ ಹೇಳ್ತಾರೆ ರಾಮ ರಹೀಮ ಎಲ್ಲರೂ ಒಂದೇ, ಅಲ್ಲಾನು ಒಂದೇ, ಪರಮಾತ್ಮನೊಂದೇ, ಶ್ರೀರಾಮಚಂದ್ರ ಒಂದೇ. ಇದರೊಳಗೆ ಭೇದ ಮಾಡಿ ಇದರೊಳಗೆ ರಾಜಕೀಯ ಮಾಡೋದು, ಇದರೊಳಗೆ ತಮ್ಮ ಬ್ಯಾಳಿ ಬೇಯಿಸ್ಕೊಂತಾರಂದ್ರೆ ಇದು ಸಾಧ್ಯ ಆಗಂಗಿಲ್ಲ. ದೇಶದ ರೈತರಂತ ಅಷ್ಟಲ್ಲ, ಎಲ್ಲ ಇಡೀ ಭಾರತ ದೇಶದ 106 ಕೋಟಿ ಜನ ಇವತ್ತು ನರೇಂದ್ರ ಮೋದಿ ಹಿಂದದಾರ. ನಾವು ರಾಜಕೀಯ ಮಾತಾಡೋದಲ್ರಿ ರೈತರು. ಆದರೆ ನೀವು ಕೇಳುವಂಥ ಪ್ರಶ್ನೆಗೆ ಯಾರು ಕಟ್ಟಾರ ಅಂದ್ರೆ ಅವ್ರ ಹೆಸರು ಹೇಳ್ಬೇಕತ್ರಿ. ಇವತ್ತು ನಾನು ನಮ್ಮಪ್ಪ ತಮ್ಮ ನಿನ್ನ ಹೆಸರು ಏನಂತ ಕೇಳ್ತೀರಿ ನೀವು? ನಮ್ಮ ಎಲ್ಲ ಕೂಡ ನಿಮ್ಮಪ್ಪನ ಹೆಸರು ಏನಂದ್ರೆ ಬಸನಗೌಡ ಅಂತ ಹೇಳ್ತಾನೆ. ನಾ ಬೇರೆದ್ರ ಹೆಸರು ಹೇಳ್ಕತ್ತೆ. ಇದನ್ನ ಯಾರು ಕಟ್ಟಾರಪ್ಪ ಗುಡಿ? ನರೇಂದ್ರ ಮೋದಿ ಕೊಟ್ಟಾರ, ನರೇಂದ್ರ ಮೋದಿ ಅವ್ರು ಕಟ್ಟಾರ ಅಂತ ಹೇಳ್ಬೇಕಾಗತ್ತೆ. ಮುಂದಿನ ಇತಿಹಾಸದೊಳಗೂ ಉಳಿತಿತ್ತು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದಕ್ಕೆ ಭಯೋತ್ಪಾದಕರು ಅದನ್ನು ಹಂಗಿರ್ತೇನೆ ಹಿಂಗಿರ್ತೇನೆ ಅಂತ ಹೆದರ್ಸ್ತಾರೆ. ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಈ ದೇಶಕ್ಕೂ ಏನಾಗಂಗಿಲ್ಲ, ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ತೈತಿ. ಎಲ್ಲ ದೇಶದ ಕೂಡ ಒಳ್ಳೆ ಗೆಳತನ ಐತಿ. ವಿಶ್ವ ಮಾನವಾಕಾರ ಅವರು ವಿಶ್ವಮಾನ ಆಗ್ಯಾರ ಅಂತಕ್ಕಂಥ ಮಾತನ್ನು ವಿಶ್ವಗುರು ಆಗ್ಯಾರ. ಯಾಕಂದ್ರೆ ಅವ್ರ ಹಂತಕ್ಕೆ ಸಿಟ್ಟ ಇಲ್ಲ, ಅವ್ರ ಹಂತಕ್ಕೆ ಬಿರ್ಸು ಮಾತಿಲ್ಲ. ವಿರೋಧ ಪಕ್ಷದವ್ರಿಗೆ ಬೇದಿದ್ದು ನೋಡಿಲ್ಲ ನಾವು. ಆಮೇಲಿಂದ ನಾ ಆಡಳಿತ ಪಕ್ಷದೊಳದೇನೆ ಈ ದೇಶದ ಪ್ರಧಾನಮಂತ್ರಿ ಅದೇನೆ ಅಂತೇಳಿ ಕ್ಷುಲ್ಲಕ ಮಾತಾಡಂಗಿಲ್ಲ. ಒಳ್ಳೆ ಗುಣ, ಒಳ್ಳೆ ಸದ್ಭಕ್ತಿ. ದೇವೇಗೌಡರ ಬಗ್ಗೆ ಅಭಿಮಾನ ಐತೆ ಅವರಿಗೆ. ದೇವೇಗೌಡರು ಹಿರಿಯರು ಅನ್ನೋದಕ್ಕೆ ದೇವೇಗೌಡರು ಬಂದರೆ ಎದ್ದು ನಿಂತು ಮಾತಾಡ್ಸ್ತಕ್ಕಂಥ ಯಾರಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾಕಂದ್ರೆ ಒಳ್ಳೆ ಪ್ರಧಾನಮಂತ್ರಿ ರೀ. ಈ ದೇಶಕ್ಕೆ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ. ಅವ್ರ ತಾಯಿಯವ್ರು ತೀರ್ಕೊಂಡಾಗೂ ಕೂಡ 10 ಜನ ಇದ್ರು. ಇವತ್ತು ನಾವ್ಯಾರು ನಮ್ಮ ರೈತರ ಮನೆಯಾಗರಲ್ಲಿ ಯಾರ್ದಾರ ಮನೆ ಸತ್ರ ಒಟ್ಟು ಬೀಗರು ಕೂಡಿಸೋ ತನಕನೂ ಜನ ಇಡ್ತೀವಿ. 10-15 ಸಾವಿರ ರೂಪಾಯಿ, 20 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ. ಕೇವಲ ಬೆರಳು ಎಣಿಕೆ ಎಷ್ಟು ಜನ ಕರ್ಕೊಂಡು ಹೋಗಿ ಅವ್ರ ತಾಯಿಯರು ಮಾಡ್ಬೇಕಂದ್ರೆ ದೇಶ ಆಗ್ತತಿ ಅಂತ ಪ್ರಧಾನಮಂತ್ರಿ ನೋಡಿ ಮಾತೇ ಇಲ್ಲ. ಅದಕ್ಕೆ ಈ ದೇಶಕ್ಕೆ ಒಳ್ಳೇದು ಮಾಡ್ಯಾರ. ಶ್ರೀರಾಮಚಂದ್ರ ಅವ್ರಿಗೂ ಒಳ್ಳೇದು ಮಾಡ್ಯಾನ, ನಮಗೂ ಒಳ್ಳೇದು ಮಾಡ್ಯಾನ. ನಾವು ಶ್ರೀರಾಮಚಂದ್ರ ನೋಡ್ಬೇಕಾದ್ರೆ ನರೇಂದ್ರ ಮೋದಿ ರೂಪದೊಳಗನ ರಾಮಚಂದ್ರನ ನೋಡಿವಿನ ರಾಮನ ನಾವು ನೋಡಿಲ್ಲ. ಇವತ್ತು ನಿಜವಾಗಿ ಈ ದೇಶಕ್ಕೆ ನಮಗೆ ಅನ್ನ ಕೊಟ್ಟವ ರೈತನ ಸಲ್ವ್ಯಾನ, ದೇಶ ಸಲ್ವ್ಯಾನ ಅಂತಂದ್ರೆ ನರೇಂದ್ರ ಮೋದಿ ಅವರ ರಾಮ. ಅವರೇ ರಾಮನ ರೂಪದೊಳಗೆ ನಾವು ನೋಡ್ತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ನೀವು ಅರ್ಥ ಆಯ್ತು ಅನ್ಸುತ್ತೆ. ತಿಳಿದಕ್ಕೆ ನಿಮಗೂ ಆಭಾರಿಗೆ ನಾವು ಈ ಟಿ ವಿ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದರೆ ಇದನ್ನು ಬಿತ್ತರ ಮಾಡಿದರೆ ದೇಶಕ್ಕೆ ಒಳ್ಳೆ ಮನುಷ್ಯನ ಕೊಟ್ಟಿದ್ದನ್ನು ಈ ಹೆಮ್ಮೆ ನಿಮಗೂ ಸಿಗ್ತತಿ. ಎಲ್ಲ ಟಿ ವಿ ಅವ್ರು ಇದನ್ನು ನೋಡ್ಬೇಕು. ಆದರೆ ನಾವು ರೈತರು ಅನ್ನೋದಕ್ಕೆ ನಮ್ಮ ಹತ್ರ ಯಾರು ಬರೋಂಗಿಲ್ಲ. ಒಳ್ಳೆ ರಾಜಕಾರಣಿ ಒಬ್ಬತ್ತು ಗ್ರಾಮ ಪಂಚಾಯತ್ ಸದಸ್ಯ ಬಂದಾರಂದ್ರೆ ಅವ್ರ ನಿಂತಕ್ಕೆ ಬರ್ತಾರೆ. ಜನ್ಮಕ್ಕೆ ಹೋಗೋ
ಯಾರು ಟಿ ವಿ ಅವರು ಕೂಡ ಮಾಧ್ಯಮದವರು ಕೂಡ ಎಲ್ಲ ಮಾಧ್ಯಮದವರು ರೈತರನ್ನ ಎತ್ತಿ ಹಿಡಿಯೋಕೆ ಪ್ರಯತ್ನ ಮಾಡಿದರೆ ಎಲ್ಲ ಮಾಧ್ಯಮದವರು ಒಂದು ತಾಸು ಬಿತ್ತರ ಮಾಡಿದರೆ ದೇಶ ಸುಭಿಕ್ಷ ಅಂತಂದ್ರೆ ಇವತ್ತು ಪತ್ರಿಕಾ ರಂಗದೊಳಗೆ ದೇಶ ದೇಶ ಉಳಿಸ್ಬೇಕಂದ್ರೂ ಇವರು ಈಗೇನು ಮಾಧ್ಯಮ ಅದಾವಲ್ಲ, ಆಯ್ತು, ಆಮೇಲೆ ದೃಷ್ಟಿ ಮಾಧ್ಯಮ, ಬರಹ ಮಾಧ್ಯಮ, ಪತ್ರಿಕೆಗಳು ಇವ್ರು ಎಲ್ಲರೂ ಕೂಡಿ ಪ್ರಯತ್ನ ಮಾಡಿದರೆ ರೈತನ ಬದುಕಿಸ್ಬೇಕಂದ್ರೆ ನೀವೇ ಬದುಕಿಸ್ಬೋದು. ನೀವು ಮನಸ್ಸು ಮಾಡಿದ್ರೆ ನಾವು ಬದುಕಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿ ಜೊತೆ ಕುಟೇರ ಸಿಂಹ ಜಂಗ್ಲಿ.